Hello everyone. In the last classes we have solved issue of shares at par. Today now I am solving one of the important other aspect is issue of shares at premium and issue of shares at discount. Let us start with issue of shares at premium. ಇಂದಿನ ಒಂದು ದಿನದಲ್ಲಿ ನಾವು ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ ಬಗ್ಗೆ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಹೇಗೆ ಮಾಡೋಣ ಅಂತಂದರೆ ಈ ಒಂದು ಪ್ರಾಬ್ಲಮ್ಸಲ್ಲಿ ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ ಅಂತಂದರೆ ದ ಶೇರ್ಸ್ ಈಸ್ ಮೋರ್ ದೆನ್ ದ ಫೇಸ್ ವ್ಯಾಲ್ಯೂ ಅನ್ನು ಕೊಟ್ಟಿರ್ತಾನೆ, ಆಯಿತಾ. ಸೊ ಇಲ್ಲಿ ವಿಜಯ್ ಕಂಪನೀಸ್ ಲಿಮಿಟೆಡ್ ಇಶ್ಯೂಡ್ 15,000 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್ ಅಟ್ ಎ ಪ್ರೀಮಿಯಮ್ ಆಫ್ ₹20 ಅಂತಂದರೆ ವಿಜಯ್ ಕಂಪನೀಸು 15,000 ಈಕ್ವಿಟಿ ಶೇರ್ಸನ್ನು ಕಾಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಈಕ್ವಿಟಿ ಶೇರ್ನ ಬೆಲೆ ಎಷ್ಟಪ್ಪ ಅಂತಂದರೆ ₹100 ಈಚ್ ಮತ್ತು ಪೇಯಬಲ್ ಅಟ್ ಎ ಪ್ರೀಮಿಯಮ್ ಎಷ್ಟು ಪೇ ಮಾಡ್ತಿದ್ದಾರೆ ಅಂತಂದರೆ ₹20 ಪ್ರೀಮಿಯಂ ಪೇ ಮಾಡ್ತಿದ್ದಾರೆ. ಅಂದರೆ ಟೋಟಲ್ ಎಷ್ಟಾಗುತ್ತೆ ಅಂದರೆ 100 + 20 ಅಂದರೆ ಎಷ್ಟಾಗುತ್ತೆ ಅಂತಂದರೆ 120 ಆಗುತ್ತೆ. ದಿಸ್ ಈಸ್ ದ ಪ್ರಾಬ್ಲಮ್ ಈಸ್ ಕಾಲ್ಡ್ ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ. ಸೊ ಇಲ್ಲಿ ನಾವು ನೋಡ್ಕೊಳ್ಳೋಣ ಈ ₹120ನಲ್ಲಿ ಯಾವ್ಯಾವ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ ಅಂತಂದರೆ ಇಲ್ಲಿ ನಾವಿಲ್ಲಿ ನೋಡ್ಕೊಳ್ಬೋದು. ಇಲ್ಲಿ ₹20 ಆನ್ ಶೇರ್ ಅಪ್ಲಿಕೇಶನ್, ₹50 ಆನ್ ಅಲಾಟ್ಮೆಂಟ್. ನೋಡಿ ಬ್ರಾಕೆಟ್ನಲ್ಲಿ ಇನ್ಕ್ಲೂಡಿಂಗ್ ಪ್ರೀಮಿಯಂ ಇಸ್ ಗಿವನ್. ಇನ್ಕ್ಲೂಡಿಂಗ್ ಪ್ರೀಮಿಯಂ ಮೀನ್ಸ್ ಈ ಪ್ರೀಮಿಯಮ್ ₹20 ₹50 ಇನ್ಕ್ಲೂಡ್ ಆಗಿದೆ ಅಂತ ಅಂದರೆ ₹30 ಶೇರ್ ಅಲಾಟ್ಮೆಂಟ್ ಮನಿ, ₹20 ಇಸ್ ದ ಶೇರ್ ಪ್ರೀಮಿಯಂ ಮನಿ. ಸೊ ನೆಕ್ಸ್ಟ್ ₹30 ಆನ್ ಫಸ್ಟ್ ಕಾಲನ್ನು ಕೊಟ್ಟಿದ್ದಾನೆ. ನೆಕ್ಸ್ಟ್ ₹20 ಆನ್ ಶೇರ್ ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್. ಈಗ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. So all the shares were subscribed and the amount was received past the journal entries. Okay, so here first we try to understand the Vijay companies issued 15,000 equity shares of ₹100 each, ₹20 ಆಯ್ತಾ ಪ್ರೀಮಿಯಂ ಅನ್ನು ಕೊಟ್ಟಿದ್ದಾನೆ. ಈಗ ಶೇರ್ ಅಪ್ಲಿಕೇಶನ್ ಎಷ್ಟಿದೆ 20, ಶೇರ್ ಅಲಾಟ್ಮೆಂಟ್ ಮನಿ ಇನ್ಕ್ಲೂಡಿಂಗ್ ಪ್ರೀಮಿಯಂ ₹50 ಅಂದರೆ ₹20 ಇನ್ಕ್ಲೂಡಿಂಗ್ ಏನಾಗಿದೆ ಇದರಲ್ಲಿ ಪ್ರೀಮಿಯಂ ಅಂದರೆ ₹30 is the share allotment money plus ₹20 will be the share premium money ಆಗುತ್ತೆ. ಟೋಟಲ್ ಈಸ್ ₹50 ಆಗುತ್ತೆ. ಶೇರ್ ಫಸ್ಟ್ ಕಾಲ್ ಎಷ್ಟಿದೆ ₹30 ಆಗುತ್ತೆ. ನೆಕ್ಸ್ಟ್ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್ ಮನಿ ಎಷ್ಟಾಗುತ್ತೆ ಅಂತಂದರೆ ₹20 ಆಗುತ್ತೆ, ಆಯಿತಾ. ಆ್ಯಸ್ ಪರ್ ದ ಇನ್ಫಾರ್ಮೇಷನ್ ಗಿವನ್ ಇನ್ ದ ಫಾಲೋಯಿಂಗ್ ಕ್ವೆಶನ್. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಇಲ್ಲಿ ಟೋಟಲ್ ಮಾಡ್ಕೊಂಡಾಗ ನಮಗೆ 20 + 50 + 30 + 20 ಟೋಟಲ್ 120, ಆಯಿತಾ. ನಮಗೆ ಫೇಸ್ ವ್ಯಾಲ್ಯೂ ಆಫ್ ದ ಶೇರ್ಸ್ ಎಷ್ಟಿದೆ ₹100 ಇದೆ. ಬಟ್ ಇಶ್ಯೂಡ್ ಆಗ್ತಾ ಇರೋದು ಎಷ್ಟಪ್ಪ ಅಂತಂದ್ರೆ ನಮ್ಗೆ ಬರ್ತಾ ಇರೋದು 120. ಡಿಫ್ರೆನ್ಸ್ ಈಸ್ ₹20 ವಿಲ್ ಬಿ ದ ವಾಟ್ ವಿ ಕಾಲ್ ಶೇರ್ ಪ್ರೀಮಿಯಂ. This is share premium. Okay, so now we calculate in this. Firstly, start with a calculation: share application, share allotment, share first and final call, share second and final call. So here first we can go to a received column. Received ನೋಡ್ಕೊಳ್ಳಿ. ಶೇರ್ ಅಪ್ಲಿಕೇಶನ್ ಮನಿ ಎಷ್ಟಿದೆ 20 ಇದೆ. ನಮಗೆ ಇಶ್ಯೂಡ್ ಆಗ್ತಾ ಇರೋದೆಷ್ಟು 15,000 ಈಕ್ವಿಟಿ ಶೇರ್ಸ್ ಇಂಟು 20 ಈಚ್. 20 ಯಾವುದು ಅಂತಂದರೆ ಅಪ್ಲಿಕೇಶನ್ ಮನಿ ಇದು, ಆಯಿತಾ. ಈಸ್ ಈಕ್ವಲ್ ಟು 15,000 ಇಂಟು ₹20 ಎಷ್ಟಾಗತ್ತೆ ಅಂತಂದರೆ ₹3 lakh ಆಗುತ್ತೆ, ಆಯಿತಾ. ₹3 lakh. ಅದೇ ಥರ ಡ್ಯೂ ಕಾಲಮ್ನಲ್ಲೂ ಕೂಡ ಸೇಮ್ 15,000 ಇಂಟು ₹20 ಈಚ್ ಎಷ್ಟಾಗುತ್ತೆ ಅಂದರೆ ₹3 lakh ಆಗುತ್ತೆ, ಆಯಿತಾ. ಸೊ ನೆಕ್ಸ್ಟು ಕಮಿಂಗ್ ಟು ದ ಪಾರ್ಟ್ ಶೇರ್ ಅಲಾಟ್ಮೆಂಟ್. ನೋಡಿ ಶೇರ್ ಅಲಾಟ್ಮೆಂಟ್ನಲ್ಲಿ ನಮಗೆ ಇಲ್ಲಿ 2 ಕಾಂಪೌಂಡ್ ಜನರೇಟರ್ ಬರುತ್ತೆ. ಯಾವುದು ಅಂದರೆ ಒಂದು ಶೇರ್ ಅಲಾಟ್ಮೆಂಟ್ ಮನಿ, ಮತ್ತೊಂದು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಂದರೆ ಇಶ್ಯೂಡ್ ಅಟ್ ಪ್ರೀಮಿಯಂ ವ್ಯಾಲ್ಯೂ. ಸೊ ಏನು ಮಾಡ್ಕೊಳ್ತೀರ ಅಂತಂದರೆ ಈಗ ಫಸ್ಟ್ಲಿ ಸೊ ಹಿಯರ್ ಒಂದು ₹30 ಸಪ್ರೇಟ್ ಮಾಡ್ಕೊಳ್ಳಿ, ಒಂದು ₹20 ಸಪ್ರೇಟ್ ಮಾಡ್ಕೊಳ್ಳಿ. ಅಂದರೆ ₹15,000 ಈಕ್ವಿಟಿ ಶೇರ್ಸ್ ಇಂಟು ₹30. ದಿಸ್ ಇಸ್ ಶೇರ್ ಅಲಾಟ್ಮೆಂಟ್ ಮನಿ ಈಸ್ ಈಕ್ವಲ್ ಟು 4,50,000. ಓಕೆ, ನೆಕ್ಸ್ಟ್ ₹15,000 ಇಂಟು ₹20. ದಿಸ್ ಇಸ್ ಸೆಕ್ಯೂರಿಟೀಸ್ ಪ್ರೀಮಿಯಂ ಈಸ್ ಈಕ್ವಲ್ ಟು 3 lakh.
Okay, so this is share allotment money, this is securities premium. Okay, next received amount to total 15,000 rupees into total 50 rupees ಆಗುತ್ತೆ. Total is equal to 7,50,000 total. ಓಕೆ, ನಮಗೆ 30 ರುಪೀಸು ಶೇರ್ ಅಲಾಟ್ಮೆಂಟಿಂದ ಬಂದಿದ್ದು, 20 ರುಪೀಸ್ ಸೆಕ್ಯೂರಿಟೀಸ್ ಪ್ರೀಮಿಯಮಿಂದ ಬಂದಿದ್ದು, ಟೋಟಲ್ ರಿಸೀವ್ ಆಗ್ತಾರೆ ಎಷ್ಟಪ್ಪ ಅಂದರೆ 7,50,000 rupees ಆಗುತ್ತೆ. ಸೊ ನೆಕ್ಸ್ಟು ಶೇರ್ ಫಸ್ಟ್ ಆ್ಯಂಡ್ ಫಸ್ಟ್ ಕಾಲ್ನಲ್ಲಿ ಬರೋಣ. ಶೇರ್ ಫಸ್ಟ್ ಕಾಲ್ ಏನು ಮಾಡೋಣ ಅಂತಂದರೆ, ಈಗ 15,000 ಸೇಮ್ 15,000 ಈಕ್ವಿಟಿ ಶೇರ್ಸ್ ಇಂಟು ಶೇರ್ ಫಸ್ಟ್ ಕಾಲ್ ಎಷ್ಟಿದೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ 30 ರುಪೀಸ್ ಇದೆ. 30 ರುಪೀಸನ್ನು ಇಲ್ಲಿ ಹಾಕೊಳ್ಳಿ, 30 rupees each is equal to 4,50,000. So this is due column ಆಯಿತು. ರಿಸೀವ್ಡ್ ಕಾಲಮ್ ಕೂಡ ಸೇಮ್ ಆಗುತ್ತೆ ಆಯಿತಾ. ಸೊ ನೆಕ್ಸ್ಟ್ ಶೇರ್ ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲಲ್ಲಿ ಎಷ್ಟಾಗುತ್ತೆ ಅಂದರೆ ಸೇಮ್ 15,000 rupees, 15,000 ಇಂಟು ಶೇರ್ ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್ ಎಷ್ಟಿದೆ rupees 20 ಇದೆ. 20 ಈಸ್ ಈಕ್ವಲ್ ಟು 3 lakh. ಸೊ ರಿಸೀವ್ಡ್ ಕಾಲಮ್ ಸೇಮ್ ಆಗುತ್ತೆ. 15,000 into 20 ಈಸ್ ಈಕ್ವಲ್ ಟು 3 lakh rupees ಆಯಿತಾ. ಸೊ ಈಗ ನಮ್ಮದು ಇದು ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಆಯಿತು. ದಿಸ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ರಿಸೀವ್ಡಿಂದ ಬಂದು ಡ್ಯೂ ಕಾಲಮ್, ನೆಕ್ಸ್ಟ್ ಶೇರ್ ಅಲಾಟ್ಮೆಂಟ್ ಸೆಕ್ಯೂರಿಟೀಸ್ ಪ್ರೀಮಿಯಂ ಇನ್ಕ್ಲೂಡಿಂಗ್ ಆಗಿರುತ್ತೆ, ನೆಕ್ಸ್ಟ್ ರಿಸೀವ್ಡ್ ಮತ್ತು ಡ್ಯೂ, ರಿಸೀವ್ಡ್, ಡ್ಯೂ ಆ್ಯಂಡ್ ರಿಸೀವ್ಡ್. ಸೊ ದಿಸ್ ಈಸ್ a calculation purpose. Now we are going to preparations of journal entries. Journal entries ನೀವು ಫಸ್ಟ್ ಬರ್ಕೊಳ್ಬೇಕಾಗತ್ತೆ. journal entries in the books of Vijay Companies Limited. Okay, so here journal entries ಅನ್ನು ಹೇಗೆ ಮಾಡೋಣ ಅಂತಂದ್ರೆ, ಇಲ್ಲಿ ಫಸ್ಟ್ ಕಾಲಮ್ ಡೇಟ್ ಕಾಲಮ್, ಸೆಕೆಂಡ್ ಕಾಲಮ್ ಪರ್ಟಿಕ್ಯುಲರ್ ಕಾಲಮ್, ಥರ್ಡ್ ಕಾಲಮ್ LF ಲೆಡ್ಜರ್ ಫೋಲಿಯೋ, ಫೋರ್ತ್ ಕಾಲಮ್ ಈಸ್ ಡೆಬಿಟ್ ಸೈಡ್, ನೆಕ್ಸ್ಟ್ ಕ್ರೆಡಿಟ್ ಸೈಡ್. ಓಕೆ, ಸೊ ಹಿಯರ್ ದ ಫಸ್ಟ್ ಜರ್ನಲ್ ಎಂಟ್ರಿ ಈಸ್ ಹೇಳ್ಬಿಡ್ತೀನಿ ನೋಡಿ, ರಿಸೀವ್ಡಿಂದ ಬರಬೇಕಾಗತ್ತೆ. ರಿಸೀವ್ಡಿಂದ ಬಂದರೆ ಅಮೌಂಟ್ ಏನಾಗ್ತಾ ಇದೆ, ಬರ್ತಾ ಇದೆ ಆಯಿತಾ. ಇಫ್ ದ ಕ್ಯಾಶ್ ಈಸ್ ರಿಸೀವ್ಡ್ ಫ್ರಮ್ ದ ಶೇರ್ ಅಪ್ಲಿಕೇಶನ್ ಮನಿ, ವಾಟ್ ಈಸ್ ದ ಜರ್ನಲ್ ಎಂಟ್ರಿ? ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟಾ, ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್, ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಇಲ್ಲಿ ನೋಡ್ತಾ ಇರಬಹುದು ನೀವು ಇಲ್ಲಿ ಆಯ್ತಾ, ರಿಸೀವ್ಡ್ ಅಂದರೆ ದಟ್ ಮೀನ್ಸ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಎಲ್ಲಿಂದ ಬರ್ತಾ ಇದೆ, ಶೇರ್ ಅಪ್ಲಿಕೇಶನ್ ಇಂದ ಬರ್ತಾ ಇದೆ. ಸೊ ಬೀಯಿಂಗ್, ನಾನು ಫಸ್ಟ್ ಬೀಯಿಂಗ್ ನಾನು ಬರೋದು ತೋರಿಸ್ಕೊಡ್ತೀನಿ ನೋಡಿ. ಸೊ ಬೀಯಿಂಗ್ ಏನು ಬರ್ಕೊಳ್ತೀರ ಅಂತಂದರೆ, ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ 15,000 equity share of rupees 20 each. ಈಗ ಬರೀಬೇಕು ಆಯಿತಾ. ಸೊ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ 15,000 equity shares of rupees 20 each ಅಂತ ಬರೀಬೇಕಾಗುತ್ತೆ. ಇದು ಫಸ್ಟ್ ಜರ್ನಲ್ ಎಂಟ್ರಿ ಆಯಿತಾ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಸೆಕೆಂಡ್ ಬನ್ನಿ, ಇಫ್ ದ ಶೇರ್ ಅಪ್ಲಿಕೇಶನ್ ಮನಿ ಈಸ್ ಅ ಡ್ಯೂ ಇದೆಯಲ್ಲ, ದಟ್ ಮೀನ್ಸ್ ಟ್ರಾನ್ಸ್ಫರ್ ಅಂತ ಅರ್ಥ. ಈ ಮನಿಯನ್ನು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ ಅಂತಂದರೆ, ಫಸ್ಟು ಎಲ್ಲಿಗೆ ಮಾಡ್ತೀರಾ ಅಂದರೆ, ಯಾವುದರಿಂದ ಆಗ್ತಾ ಇದೆ, ಶೇರ್ ಅಪ್ಲಿಕೇಶನಿಂದ ಆಗ್ತಾ ಇದೆ. ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀರಾ ಅಂದರೆ, ಟು ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಅಂದರೆ ನಾನು ಇಲ್ಲಿ ಹೇಳ್ತಾ ಇರೋದು ರಿಸೀವ್ಡ್ ಅಂತಂದರೆ ಯಾವಾಗಲೂ ಕೂಡ ಅಷ್ಟೇ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ ಅಪ್ಲಿಕೇಶನ್ ಆಗುತ್ತೆ. ಡ್ಯೂ ಕಾಲಮ್ ಯಾವಾಗಲೂ ಕೂಡ ಅಷ್ಟೇ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು ಯಾವಾಗಲೂ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ ಆಯಿತಾ. ಸೊ ಹಿಯರ್ ಫಸ್ಟ್ಲಿ share application account data to share capital account. Okay, so here amount ಎಷ್ಟಿದೆ, 3 lakh 3 lakh. ಹಿಯರ್ ಆಲ್ಸೋ ಸೇಮ್ ಮೇಲನ್ನು ಬರ್ಕೊಂಡಿರಲಿಲ್ಲ, ಹಾಗಾಗಿ 3 lakh rupees ಆಗುತ್ತೆ ಆಯಿತಾ. ಸೊ ಬೀಯಿಂಗ್ ಏನು ಬರೆಯೋಣ ಅಂತಂದರೆ, ಶೇರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಆರ್ ಡ್ಯೂ 15,000 equity shares of rupees
20 each. 20 each ಈ ಥರ ಬರಬೇಕಾಗುತ್ತೆ ಆಯಿತಾ. ಸೊ ಹಿಯರ್ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಆಗಿದ್ರೆ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಅಂತ ಹಾಕೊಳ್ತೀರಾ. ಶೇರ್ ಅಪ್ಲಿಕೇಶನ್ ಡ್ಯೂ ಆಗಿದ್ರೆ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಅಂತ ಹಾಕೊಂಡು ಎಷ್ಟಾಗಿದೆಯೋ ಅಷ್ಟು 20 ಈಚ್ ಆದರೆ 20 ಈಚ್, 12 ಈಚ್ ಆದರೆ 12 ಈಚ್ ಅಂತ ಬರ್ಕೊಳ್ತೀರಾ. ನೆಕ್ಸ್ಟು ಮೂರನೇದು ಬರೋಣ ಶೇರ್ ಅಲಾಟ್ಮೆಂಟ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಯಿತಾ. ಸೊ ಏನು ಬರ್ಕೊಳ್ತೀರಾ ಅಂತಂದ್ರೆ ನೆಕ್ಸ್ಟು ಶೇರ್ ಅಲಾಟ್ಮೆಂಟ್ ಮನಿ ಈಸ್ ಅ ಡ್ಯೂ ಆರ್ ಟ್ರಾನ್ಸ್ಫರ್ ಇಲ್ಲಿ ಮಾಡ್ಕೊಳ್ತೀರಾ. ನೀವಿಲ್ಲಿ ಎರಡು ಥರ ಮಾಡ್ಕೊಳ್ಬೋದು. ನೀವು ಕಾಂಪೌಂಡ್ ಜನಂಟ್ರಿ ಅಂತ ಬೇಕಾದರೂ ಮಾಡ್ಕೊಳ್ಬೋದು ಅಥವಾ ಸಿಂಗಲ್ ಬೇಕಾದರೂ ಮಾಡ್ಕೊಳ್ಬೋದು. ಹೇಗೆ ಮಾಡ್ತೀರಾ ಅಂತಂದ್ರೆ ಇಲ್ಲಿ ನೋಡಿ, ಫಸ್ಟು ಶೇರ್ ಅಲಾಟ್ಮೆಂಟ್ ಮನಿಯಲ್ಲಿ ಎರಡಿದೆ. ಒಂದು ಅಲಾಟ್ಮೆಂಟ್ ಮನಿ, ಮತ್ತೊಂದು ಸೆಕ್ಯೂರಿಟೀಸ್ ಪ್ರೀಮಿಯಂ ಇದೆ. ಏನು ಮಾಡ್ತೀರಾ ಅಂತಂದರೆ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ rupees 7,50,000 to share capital account rupees 4,50,000 to securities premium account rupees 3 lakh. ಈ ಥರ ಬೇಕಾದರೂ ಮಾಡ್ಕೊಳ್ಬೋದು ಅಥವಾ ನೀವು ಸಪ್ರೇಟ್ ಬೇಕಾದರೂ ಕೂಡ ಮಾಡ್ಕೊಳ್ಬೋದು ಆಯಿತಾ. ಏನು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ rupees 4,50,000 ಆರ್ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ rupees 3 lakh rupees ಅಂತ ಬೇಕಾದರೂ ಬರ್ಕೊಳ್ಬೋದು ಆಯಿತಾ. ಸೊ ಏನು ಸಮಸ್ಯೆ ಏನಾಗೋದಿಲ್ಲ. ಸೊ ಹಿಯರ್ ಫಸ್ಟ್ಲಿ ವಿ ಕ್ಯಾನ್ ರೈಟ್ ಫಾರ್ ಕಾಂಪೌಂಡ್ ಜರ್ನಲ್ ಎಂಟ್ರಿ ಯಾವುದು ಅಂತಂತಂದರೆ ನಾವಿಲ್ಲಿ ಫಸ್ಟ್ ಹೋಗೋಣ ಯಾವುದಕ್ಕೆ ಸಂಬಂಧಪಟ್ಟಂತೆ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು ನೋಡಿ, ನಾನು ಇನ್ನೊಂದು ಕಾಲಮ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತೇನೆ ಇಲ್ಲಿ. ಟು share capital account ಮತ್ತೊಂದು ಟು securities premium account. ಓಕೆ, ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಆರ್ ಶೇರ್ ಇಶ್ಯೂಡ್ ಅಟ್ ಪ್ರೀಮಿಯಂ ಅಕೌಂಟ್ ಅಂತ ಬೇಕಾದ್ರೆ ನೀವು ಬರ್ಕೊಳ್ಬೋದು ಆಯಿತಾ. ಇಲ್ಲಿ ಅಮೌಂಟ್ ಕಾಲಮ್ ಎಷ್ಟು ಬರ್ಕೊಳ್ತೀರಾ ಅಂತಂದರೆ ನೀವು ಶೇರ್ ಕ್ಯಾಪಿಟಲ್ ಅಮೌಂಟ್ ಇಲ್ಲಿ ಎಷ್ಟಿದೆ 30 rupees ಈಚ್ ಇದೆ. ಸೆಕ್ಯೂರಿಟೀಸ್ ಪ್ರೀಮಿಯಂ ಎಷ್ಟಿದೆ ಇಲ್ಲ ಅಂತಂದರೆ 20 rupees ಇದೆ. ಅಂದರೆ ಇದು ಆಯಿತಾ 4,50,000 ಮತ್ತೇನದು 3 lakh rupees. ಇವೆರಡೂ ಕೂಡ ಅಷ್ಟೇ ಏನು ಮಾಡ್ಕೊಳ್ತಾರೆ ಇಲ್ಲಿ ಹಾಕೊಳ್ಳಿ ಇಲ್ಲಿ ಆಯಿತಾ. 4,50,000 rupees ಆ್ಯಂಡ್ ಮತ್ತೊಂದು ಯಾವುದಪ್ಪ ಅಂತಂದರೆ 3 lakh rupees. ಎಸ್, ಈ ಥರ ಟೋಟಲ್ 7,50,000 ಆಯಿತಾ. ಸೊ ಬೀಯಿಂಗ್ ಇದು ಮೋಸ್ಟ್ ಇಂಪಾರ್ಟೆಂಟು ಏನಂದರೆ ಇಫ್ ದ ಶೇರ್ ಅಲಾಟ್ಮೆಂಟ್ ಮನಿ ಟ್ರಾನ್ಸ್ಫರ್ 15,000 equity share of rupees 50 each including premium. ಓಕೆ, ಈ ಥರ ನಾವು ಒಂದೇ ಒಂದು ಸೆಂಟೆನ್ಸ್ ಆ್ಯಡ್ ಮಾಡಬೇಕಾಗುತ್ತೆ ಇನ್ಕ್ಲೂಡಿಂಗ್ ಪ್ರೀಮಿಯಮ್. ಸೊ ನೆಕ್ಸ್ಟ್ ಹೋಗೋಣ ಯಾವುದಕ್ಕೆ ಅಂತಂದರೆ ಲೆಟ್ ಅಸ್ ಸ್ಟಾರ್ಟ್ ವಿತ್ ಫೋರ್ತ್ ಇಂಪಾರ್ಟೆಂಟ್. ಇಫ್ ದ ಶೇರ್ ಅಲಾಟ್ಮೆಂಟ್ ಮನಿ ಈಸ್ ರಿಸೀವ್ಡ್ ಅಂತ ಅಂದರೆ ನಾವು ಆ್ಯಸ್ ಯೂಶಲಿ ಗೊತ್ತಿರುತ್ತೆ. ಇಫ್ ದ ಮನಿ ಈಸ್ ರಿಸೀವ್ಡ್ ಏನು ಮಾಡ್ಕೊಳ್ತೀರಾ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಆಯಿತಾ. ಮನಿ ನಮ್ಗೆ ಗೊತ್ತಿರುತ್ತೆ 7,50,000 rupees, 7,50,000 rupees, 7,50,000. Yes, being share allotment money received 15,000 equity shares of rupees 50 each ಅಂತ ನೀವೇ ಹಾಕೋಬೇಕಾಗತ್ತೆ
ಆಯಿತಾ. ಸೊ ನೆಕ್ಸ್ಟ್ ಹೋಗೋಣ. ಶೇರ್ ಫಸ್ಟ್ ಕಾಲ್ ಇದೆಯಲ್ವಾ, 15,000 ಇಂಟು 30 ಈಸ್ ಡ್ಯೂ ಕಾಲಮ್ ಬರಬೇಕಾದ್ರೆ ಎಂಟ್ರಿ ವಿಲ್ ಬಿ ಏನಾಗುತ್ತೆ, ಇಫ್ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಆಯಿತಾ. ಅಮೌಂಟ್ ಎಷ್ಟಿದೆ ಇಲ್ಲಿ, ಶೇರ್ ಫಸ್ಟ್ ಕಾಲು 4,50,000 ಅಂದರೆ ಏನಾಗುತ್ತೆ, 15,000 ಇಂಟು 30 rupees 4,50,000 rupees ಆಗಿರುತ್ತೆ. ಆಯಿತಾ. 4,50,000 rupees ಹಾಕೊಳ್ಳಿ. ಬೀಯಿಂಗ್ ಶೇರ್ ಫಸ್ಟ್ ಕಾಲ್ ಮನಿ ಈಸ್ ಟ್ರಾನ್ಸ್ಫರ್ 15,000 equity share 15,000 equity shares of rupees 30 each. ಈ ಥರ ಹಾಕೋಬೇಕಿದೆ. ಆಯಿತಾ. ಸೊ ನೆಕ್ಸ್ಟ್ ಹೋಗೋಣ. ಇಫ್ ದ ಶೇರ್ ಫಸ್ಟ್ ಕಾಲ್ ಮನಿ ಈಸ್ ರಿಸೀವ್ಡ್ ಅಂದರೆ ನಮ್ಗೆ ಆಸ್ ಯೂಶುವಲ್ ಗೊತ್ತಿರುತ್ತೆ ಏನಂತಂದರೆ ಕ್ಯಾಶ್ ಅಕೌಂಟ್ ಡೇಟಾ ಟು ಶೇರ್ ಫಸ್ಟ್ ಕಾಲ್ ಅಕೌಂಟ್. ಆಯಿತಾ. ಸೊ ಮನಿ ಈಸ್ ನಮ್ಗೆ ಗೊತ್ತಿರುತ್ತೆ ಎಷ್ಟಂತಂದ್ರೆ ಇಲ್ಲಿ 4,50,000 rupees ಇರುತ್ತೆ ಅಷ್ಟು. ಆಯಿತಾ. 4,50,000 rupees ಮತ್ತೊಂದು 4,50,000 rupees. being if the share first call money is received 15,000 equity shares of rupees 30 each. ಆಯಿತಾ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ಈಗ ಇಫ್ ದ ಶೇರ್ ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್, ಓಕೆ, ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್ ಆಯಿತಾ. ಎಷ್ಟು rupees ಈಚ್ ಇದೆ, 20 rupees ಈಚ್ ಇದೆ. ಏನು ಮಾಡ್ಕೊಳ್ತೀರ ಅಂದರೆ, ಇಫ್ ದ ಶೇರ್ ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್ ಮನಿ ಈಸ್ ಅ ಡ್ಯೂ ಹಾಕೊಳ್ಬೇಕಾದ್ರೆ ಇಲ್ಲಿ ಶೇರ್ ಸೆಕೆಂಡ್ and final call account data to share capital account. ಇಲ್ಲಿ ಎಷ್ಟಿದೆ, 3 lakh rupees ಇದೆ. 3 lakh rupees being if the share second and final call money transfer 15,000 equity share of rupees 20 each. ಈ ಥರ ಹಾಕೋಬೇಕಾಗುತ್ತೆ. ಆಯಿತಾ. ಸೊ ನೆಕ್ಸ್ಟ್ ಹೋಗೋಣ. ನಾವು ಲಾಸ್ಟ್ ಎಂಟ್ರಿ ಇಫ್ ದ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಈಸ್ ರಿಸೀವ್ಡ್ ಮಾಡ್ಕೊಳ್ಬೇಕಾದ್ರೆ ಎಷ್ಟು ವ್ಯಾಲ್ಯೂ ಇದೆ, 15,000 ಇಂಟು 20 rupees ಈಚ್ ಇದೆ. ವ್ಯಾಲ್ಯೂ ಎಷ್ಟಪ್ಪ ಅಂತಂದರೆ 3 lakh rupees. ಏನಂತ ಎಂಟ್ರಿ ಮಾಡ್ಕೊಳ್ತೀರ ಅಂತಂದರೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ second and final call account. Okay, so amount value ಎಷ್ಟಿದೆ ಅಂತಂದರೆ 3 lakh rupees. 3 lakh. Okay, being if the share second and final call money is received 15,000 equity share of rupees 20 each. ಈ ಥರ ಮಾಡಬೇಕಾಗುತ್ತೆ. ಆಯಿತಾ. ನಮಗೆ ಇಲ್ಲಿ ಟೋಟಲಿ 4 ಇನ್ಫಾರ್ಮೇಷನ್ಸ್ ಅನ್ನು ಕೊಟ್ಟಿದ್ದೇನೆ. ಒಂದು ಶೇರ್ ಅಲಾಟ್ಮೆಂಟ್, ಒಂದು ಶೇರ್ ಅಪ್ಲಿಕೇಶನ್, ಶೇರ್ ಅಲಾಟ್ಮೆಂಟ್, ಶೇರ್ ಫಸ್ಟ್ ಕಾಲ್ ಆ್ಯಂಡ್ ಶೇರ್ ಫೈನಲ್ ಕಾಲ್. 30, 20
50 ಆ್ಯಂಡ್ 20 ಆಯಿತಾ, ಟೋಟ್ಲಿ 120 ಆಗುತ್ತೆ. ಅದರಲ್ಲಿ 120ನಲ್ಲಿ 100 ರುಪೀಸ್ ಈಚ್ ಅಂದರೆ ಎಷ್ಟಾಗುತ್ತೆ, ರಿಮೈನಿಂಗ್ 20 ರುಪೀಸ್ ವಿಲ್ ಬಿ ದ ಸೆಕ್ಯೂರಿಟೀಸ್ ಪ್ರೀಮಿಯಮ್ ಆಗುತ್ತೆ. ಒಂದು ಎಕ್ಸ್ಟ್ರಾ ಒಂದು ಜರ್ನಲ್ ಆಗುತ್ತೆ. ಯಾವುದಪ್ಪ ಜರ್ನಲ್ ಅಂದರೆ ಇದಾಗುತ್ತೆ, ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್, ಮತ್ತೊಂದು ಟು ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟ್. ಓಕೆ, ಸೊ ಇಷ್ಟು ಜರ್ನಲ್ಗಳು ನಮಗೆ 8 ಜರ್ನಲ್ಸ್ಗಳು ನಾವು ಇಲ್ಲಿ ಇಶ್ಯೂಡ್ ಪ್ರೀಮಿಯಮಲ್ಲಿ ನಾವು ನೋಡ್ಕೊಳ್ಬಹುದಾಗಿದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇಶ್ಯೂಡ್ ಅಟ್ ಡಿಸ್ಕೌಂಟನ್ನು ಮಾಡ್ತೇನೆ. ಸೊ ಅಲ್ಲಿವರೆಗೂ ಈ ಒಂದು ಪ್ರಾಬ್ಲಮ್ಸನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆಯಿತಾ. ಸೊ ಥ್ಯಾಂಕ್ ಯು ವೆರಿ ಮಚ್.